ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಹೋಟೆಲ್ ಸ್ಟೈಲಲ್ಲಿ ಉದ್ದಿನ ವಡವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಉದ್ದಿನ ವಡ ಮಾಡಬೇಕಂದ್ರೆ ಕೆಲವು ಟಿಪ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಆ ಟಿಪ್ಸನ್ನು ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಸ್ಪಂಜಿಯಾಗಿ ಉದ್ದಿನ ವಡವನ್ನು ನಾವು ಮಾಡ್ಬೋದು. ನಾನಿಲ್ಲಿ ಮೊದಲಿಗೆ 1 ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆ, 1 ಮುಷ್ಟಿ ಆಗೋಷ್ಟು ಅಕ್ಕಿಯನ್ನು ಚೆನ್ನಾಗಿ 2 ರಿಂದ 3 ಸತಿ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ. ನಂತರ ಈಗ ನೀರನ್ನು ಹಾಕಿ ಒಂದು 7 ರಿಂದ 8 ತಾಸುವರೆಗೆ ನಾವು ನೆನೆಯೋಕೆ ಬಿಡಬೇಕು. ಬೇಕಂದರೆ ನೀವು ಟೈಮ್ ಇದ್ದರೆ ಜಾಸ್ತಿ ಹೊತ್ತು ಕೂಡ ಬಿಡ್ಬೋದು. ನಂತರ ನನಗೆ ಒಂದು ತೆಂಗಿನಕಾಯಿನ ಹೊಡ್ಕೊತಾ ಇದ್ದೀನಿ ಮೊದಲಿಗೆ. ಸೊ ತೆಂಗಿನಕಾಯಿ ಹೊಡೆದ್ಮೇಲೆ ತೆಂಗಿನಕಾಯಿ ಹಾಲೇನಿರುತ್ತೆ ನೋಡಿ, ಅದನ್ನು ಕೆಲವರು ಕುಡಿಬಾರ್ದು ಅಂತಾರೆ, ಕೆಲವರು ಕುಡಿಬಹುದು ಅಂತಾರೆ. ಸೊ ನನಗೆ ಗೊತ್ತಿಲ್ಲ. ಸೊ ನಾನು ಮಾತ್ರ ಕುಡಿದ್ಬಿಡ್ತೀನಿ, ನನಗೆ ತುಂಬಾ ಇಷ್ಟ ಆಗುತ್ತೆ. ಮೊದಲಿಗೆ ನಾನು ಇಲ್ಲಿ ಉದ್ದಿನ ವಡ ಜೊತೆಗೆ ತೆಂಗಿನಕಾಯಿ ಕೊಬ್ಬರಿ ಚಟ್ನಿಯನ್ನು ಮಾಡ್ಕೋತಾ ಇದ್ದೀನಿ. ತೆಂಗಿನಕಾಯಿನ ಹೊಡ್ಕೊಂಡು ನಂತರ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕೊಬ್ಬರಿ ಚಟ್ನಿಯನ್ನು ಮಾಡ್ಕೋಬೋದು. ಕೊಬ್ಬರಿ ಜೊತೆಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹುರ್ಗಡ್ಲೆ, ನಂತರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಇಲ್ಲಿ ಚಟ್ನಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಉದ್ದಿನಬೇಳೆ ಕೂಡ ಚೆನ್ನಾಗಿ ನೆನೆದಿದ್ದಾವೆ. ಸೊ ಎಷ್ಟು ಚೆನ್ನಾಗಿ ನಮ್ಮದು ಉದ್ದಿನಬೇಳೆ ನೆನೆಯುತ್ತಲ್ಲ ಅಷ್ಟು ಚೆನ್ನಾಗಿ ಉದ್ದಿನ ವಡ ಇಲ್ಲಿ ರೆಡಿ ಆಗುತ್ತೆ. ನಾನು ರಾತ್ರಿನೇ ನೆನೆಯೋಕೆ ಇಟ್ಟಿದ್ದೆ ಫ್ರೆಂಡ್ಸ್. ಈಗ ನಾವು ಇದಕ್ಕೆ ನೀರು ಜಾಸ್ತಿ ಹಾಕಬಾರ್ದು. ಟೀ ಸ್ಪೂನಿಂದ 1 ರಿಂದ 2 ಟೀ ಸ್ಪೂನ್ ನೀರು ಹಾಕ್ತಾ ನಾವು ಇದನ್ನು ಪೇಸ್ಟನ್ನಾಗಿ ಮಾಡ್ಕೋಬೇಕು. ಜಾಸ್ತಿ ತಿಳುವಾದರೆ ಸೊ ಅಷ್ಟು ಚೆನ್ನಾಗಿ ಉದ್ದಿನ ವಡ ಬರೋದಿಲ್ಲ, ಗಟ್ಟಿಯಾಗಿಯೇ ನಾವು ರುಬ್ಕೋಬೇಕಾಗತ್ತೆ. ಇನ್ನೊಂದೇನಪ್ಪ ಅಂದರೆ ಉದ್ದಿನ ವಡದಲ್ಲಿ ಸ್ವಲ್ಪನಾದರೂ ಅಕ್ಕಿ ಹಾಕಲೇಬೇಕು. ಅಕ್ಕಿ ಹಾಕೋದ್ರಿಂದನೇ ಮೇಲ್ಗಡೆ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇನ್ನೊಂದು ಏನಪ್ಪ ಟಿಪ್ಸ್ ಅಂದರೆ ಉದ್ದಿನ ಬೇಳೆ ನಾವು ರುಬ್ಬಿದ ಮೇಲೆ ಒಂದೇ ಡೈರೆಕ್ಷನಲ್ಲಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಡ್ದೇ. ಒಂದು 10 ನಿಮಿಷ ಇದು ನಾವು ಮಿಕ್ಸ್ ಮಾಡ್ತಾ ಇದ್ದರೆ ಉದ್ದಿನ ಬೇಳೆ ಏನು ರುಬ್ಬಿರ್ತೀವಿ ನೋಡಿ, ಅದು 2ರಷ್ಟು ಉಬ್ಬಿರೋ ರೀತಿಯಲ್ಲಿ ನಮಗೆ ಕಾಣುತ್ತೆ. ಇನ್ನೊಂದೇನಪ್ಪ ಅಂದರೆ ನಮಗೆ ಉದ್ದಿನ ವಡ ಎಣ್ಣೆಯಲ್ಲಿ ಫ್ರೈ ಮಾಡು ಅದಕ್ಕೆ ಬಂದಿದ್ದಿಲ್ಲ ಅಂತ ಗೊತ್ತಾಗಬೇಕಂದ್ರೆ ಈ ರೀತಿ ನೀರಲ್ಲಿ ಸ್ವಲ್ಪನೇ ಹಿಟ್ಟನ್ನು ಹಾಕಿದರೆ ಇದು ಮೇಲ್ಗಡೆ ತೇಲಾಡ್ತಾ ಇರಬೇಕು. ಅಂದರೆ ಇಲ್ಲಿ ಉದ್ದಿನ ಬೇಳೆ ಚೆನ್ನಾಗಿ ಮಿಶ್ರಣ ಇಲ್ಲಿ ರೆಡಿಯಾಗಿದೆ ಅಂತ ಅರ್ಥ. ನಂತರ ಇದಕ್ಕೆ ಕಾಳುಮೆಣಸು, ಇಂಗು, ಉಪ್ಪು, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿಯನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡಬೇಕು. ಸೊ ಉದ್ದಿನ ವಡ ಹಿಟ್ಟು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ನೋಡಿ, ಅಷ್ಟು ಚೆನ್ನಾಗಿ ನಮಗಿಲ್ಲಿ ಉದ್ದಿನ ವಡ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ಕೂಡ ತುಂಬಾ ಇಂಪಾರ್ಟೆಂಟು. ಕೈಗೆ ಸ್ವಲ್ಪನೇ ಎಣ್ಣೆಯನ್ನು ಹಚ್ಕೊಂಡು ಈ ರೀತಿ ಮುಷ್ಟಿಯನ್ನು ಮಾಡಿಬಿಟ್ಟು ನಾವು ಉದ್ದಿನ ವಡವನ್ನು ಮಾಡ್ಕೋಬೇಕು. ಪರ್ಫೆಕ್ಟಾಗಿ ಉದ್ದಿನ ವಡ ನನಗೂ ಕೂಡ ಅಷ್ಟು ಚೆನ್ನಾಗಿ ರೌಂಡಾಗಿ ಬರೋದಿಲ್ಲ. ಸೊ ನಿಮಗೆ ಶೇಪ್ ಬೇಕಪ್ಪ, ಚೆನ್ನಾಗಿ ಕಾಣಬೇಕು, ಹೋಟೆಲ್ ರೀತಿಯಲ್ಲಿ ರೌಂಡ್ ಶೇಪಲ್ಲಿ ನಿಮಗೆ ಉದ್ದಿನ ವಡ ಬೇಕಪ್ಪ ಅಂದರೆ ಒಂದು ಟಿಪ್ಸನ್ನು ಹೇಳ್ತೀನಿ. ಆ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡ್ಬೋದು. ನಾನು ಸ್ವಲ್ಪ ಹಾಗೇನೂ ಮಾಡ್ತಾಯಿದ್ದೀನಿ, ಸ್ವಲ್ಪ ಮತ್ತು ಕೈಲಿಂದ ಕೂಡ ಬಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಕೈಲಿಂದ ಬಿಟ್ಟಿರೋದು ಅಷ್ಟು ಚೆನ್ನಾಗಿ ಶೇಪ್ ಬಂದಿಲ್ಲ. ಆದರೆ ನಾವು ಸ್ವಲ್ಪನೇ ಇದು ಗೋಲ್ಡನ್ ಕಲರ್ ಸ್ವಲ್ಪ ಬಂದರೆ ಸಾಕು, ಇದನ್ನ ತೆಗೆದಿಟ್ಬಿಡ್ಬೇಕು. ಯಾಕಂದರೆ ನಾವು ಹೋಟೆಲ್ ಸ್ಟೈಲಲ್ಲಿ ಮಾಡಬೇಕಪ್ಪ ಅಂದರೆ 2 ಸತಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಆವಾಗ ಮಾಡಿದಾಗ ಮಾತ್ರ ಕ್ರಿಸ್ಪಿಯಾಗಿ ಬರುತ್ತೆ. ಇನ್ನೊಂದೇನಪ್ಪ ಅಂದರೆ ಈಗ ನಾವು ಮನೆಯಲ್ಲಿ ನಾರ್ಮಲಾಗಿ ಎಲ್ಲರೂ ಮನೆಯಲ್ಲಿ ಸಾಂಬಾರು ಸ್ಪೂನು ಇರುತ್ತೆ ನೋಡಿ, ಆ ಸಾಂಬಾರು ಸ್ಪೂನ್ ಮೇಲೆ ಸ್ವಲ್ಪನೇ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಹಿಟ್ಟನ್ನು ಹಾಕಿ ನಾವು ಎಣ್ಣೆಯಲ್ಲಿ ಬಿಡಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ರೌಂಡ್ ಶೇಪಲ್ಲಿ ಇದು ಬರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಬಂದಿದೆ ಅಂದ್ಬಿಟ್ಟು. ಹೋಟೆಲ್ಗಳಲ್ಲೆಲ್ಲ ಯಾವ ರೀತಿ ರೌಂಡ್ ಶೇಪ್ ಬರುತ್ತೆ ನೋಡಿ, ಅದೇ ರೀತಿ ಬರುತ್ತೆ. ಸೊ ಸ್ವಲ್ಪ ಟೈಮು ಜಾಸ್ತಿ ಹಿಡಿಯುತ್ತೆ ಅಷ್ಟೇ. ಮನೇಲಿ ತಿನ್ನೋದಾದರೆ ಕೈಲಿಂದನೇ ಬೇಗ ಮಾಡಿಬಿಡ್ಬೋದು. ನಾನಿಲ್ಲಿ ಅರ್ಧ ಮಾತ್ರ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ. ಅರ್ಧ ಇಲ್ಲಿ ಚೆನ್ನಾಗಿ ಎಣ್ಣೆ ಫ್ರೈ ಮಾಡಿಕೊಂಡು ಸೆಕೆಂಡ್ ಟೈಮ್ ಮತ್ತೆ ಇದನ್ನು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಉದ್ದಿನ ವಡ ರೆಡಿ ಆಗುತ್ತೆ. ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಈಸಿಯಾಗಿ ಮನೆಯಲ್ಲಿ ಫ್ರೆಶ್ ಆಗಿ ಬಿಸಿಯಾಗಿ ಉದ್ದಿನ ವಡವನ್ನು ನೀವು ಮಾಡ್ಬೋದು. ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಇಲ್ಲಿ ಉದ್ದಿನ ವಡ ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಆಲ್ ಅಂತ ಪ್ರೆಸ್ ಮಾಡಿ. ನಾನು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.